ಕೇರಳದ ವಯನಾಡಿನಲ್ಲಿ ಗುಡ್ಡ ಕುಸಿತ ದುರಂತ. ಸಾವಿನ ಸಂಖ್ಯೆ ಬರೋಬ್ಬರಿ 144ಕ್ಕೆ ಏರಿಕೆ ಆಗಿದೆ. ಈ ನಂಬರ್ ಇನ್ನೂ ಕೂಡ ದೊಡ್ಡದಾಗುವ ಸಾಧ್ಯತೆಗಳು ಇದೆ ಅಂತ ಸಿಬ್ಬಂದಿ ಹೇಳ್ತಿದ್ದಾರೆ. ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆ ಆಗುವ ಸಾಧ್ಯತೆ. 135 ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ಕಳಿಸಲಾಗಿದೆ. ಎರಡನೇ ದಿನದ ಶೋಧ ಕಾರ್ಯಾಚರಣೆ ಈಗ ಆರಂಭಗೊಂಡಿದೆ. ಕಾರ್ಯಾಚರಣೆ ಆರಂಭಗೊಳಿಸಿದೆ ರಕ್ಷಣಾ ತಂಡ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. 200ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ. 144 ಜನ ಸಾವಿಗೀಡಾಗಿದ್ದಾರೆ. ಈಗ ಅದರಲ್ಲಿ 135 ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ಕಳಿಸಿಕೊಡಲಾಗಿದೆ. ಇವತ್ತು ಎರಡನೇ ದಿನ ರಾತ್ರಿಯಾಗಿದ್ರಿಂದ ಕಾರ್ಯಾಚರಣೆಗೆ ಅಡೆತಡೆ ಉಂಟಾಗುತ್ತೆ ಅನ್ನೋ ಕಾರಣಕ್ಕೆ ರಾತ್ರಿ ಸಂದರ್ಭದಲ್ಲಿ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಈಗ ಮತ್ತೆ ಬೆಳಗಾಗ್ತಾ ಇದ್ದಂತೆ ಕಾರ್ಯಾಚರಣೆ ಆರಂಭಗೊಂಡಿದೆ. ನಿನ್ನೆ ಕೆಸರಲ್ಲಿ ಯಾರೆಲ್ಲ ಸಿಲುಕಾಕಿಕೊಂಡು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ರಲ್ಲ ಅವರೆಲ್ಲರನ್ನ ಕೂಡ ಸಿಬ್ಬಂದಿ ರಕ್ಷಣೆ ಮಾಡಿದ್ರು. ಹಲವರು ಗಂಭೀರವಾಗಿ ಗಾಯಗೊಂಡವರನ್ನ ಸ್ಥಳೀಯ ಆಸ್ಪತ್ರೆಗಳಿಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈಗ ದೃಶ್ಯ ನೋಡ್ತಾ ಇರೋದು ಎರಡನೇ ದಿನದ ಕಾರ್ಯಾಚರಣೆ ಆರಂಭ ಆಗಿದೆ. ರಿಪಬ್ಲಿಕನ ಅತಿ ದೊಡ್ಡ ತಂಡ ಸ್ಥಳದಲ್ಲೇ ಇದ್ದು ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ, ಏನ್ ಬೆಳವಣಿಗೆಗಳಾಗ್ತಾ ಇದೆ, ಎಲ್ಲದರ ಇಂಚಿಂಚು ಮಾಹಿತಿಯನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕೇರಳದಲ್ಲಿ ಇಂಥದ್ದೊಂದು ಘಟನೆ ಆದರೆ ಸಹಜವಾಗಿ ತಜ್ಞರು ಹೇಳೋ ಪ್ರಕಾರ ಕರ್ನಾಟಕಕ್ಕೂ ಕೂಡ ಎಚ್ಚರಿಕೆಯ ಗಂಟೆ, ಅಲರ್ಟ್ ಆಗಿರಬೇಕು ಕರ್ನಾಟಕ ಅಂತ. ಹಾಗಾಗಿ ಕರ್ನಾಟಕದಲ್ಲೇನು ಮಳೆಯಿಂದ ಹಾನಿನೇ ಆಗಿಲ್ವಾ? ಖಂಡಿತ ಹಾನಿಯಾಗಿದೆ. ಜನ ಈಗಲೂ ಕೂಡ ಒದ್ದಾಡ್ತಿದ್ದಾರೆ ಕರ್ನಾಟಕದಲ್ಲಿ. ಆದರೆ ಇಲ್ಲಿ ಸಂಭವಿಸಿದೆಯಲ್ಲ ಗುಡ್ಡ ಕುಸಿತ, 144 ಜನ ಬಲಿಯಾಗಿದ್ದಾರೆ ಅಂದ್ರೆ 200ಕ್ಕೂ ಹೆಚ್ಚು ಜನ ಇನ್ನೂ ಕೂಡ ನಾಪತ್ತೆಯಾಗಿದ್ದಾರೆ. ಹಾಗಾಗಿ ಸಿಬ್ಬಂದಿ ಹೇಳ್ತಾ ಇರೋದು, ಅಧಿಕಾರಿಗಳೇ ಹೇಳ್ತಾ ಇರೋ ಪ್ರಕಾರ ಇನ್ನೂ ಹಲವರು ಸಾವಿಗೀಡಾಗಿರುವಂತಹ ಶಂಕೆ ಇದೆ ಅಲ್ಲಿ. ಸೊ ಆ ಮೃತದೇಹಗಳು ಸಿಗಬೇಕು, ಆ ನಿಟ್ಟಿನಲ್ಲೇ ಕಾರ್ಯಾಚರಣೆ ಆಗ್ತಾ ಇದೆ. ಇನ್ನೂ ಹಲವಾರು ಜನ ಸಿಲುಕಾಕಿಕೊಂಡಿದ್ದಾರೆ, ಅವರನ್ನ ಕೂಡ ರಕ್ಷಣೆ ಮಾಡಬೇಕಾಗಿದೆ ಅಂತ ದೃಶ್ಯ ನೋಡ್ತಾ ಇರೋದು. ಇದು ಡ್ರೋನ್ ಕಣ್ಣಲ್ಲಿ ಸೆರೆಯಾಗಿರುವಂತಹ ದೃಶ್ಯ. ಕೇರಳದ ವಯನಾಡು ಯಾವ ರೀತಿ ಇತ್ತು ಅನ್ನೋದನ್ನ ಕೂಡ ನಾವು ಗಮನಿಸಬೇಕು. ಅಂದ್ರೆ ನೀವು ನಿನ್ನೆ ಕಂಪೇರ್ ಮಾಡಿ ರಿಪಬ್ಲಿಕನ ತೋರಿಸ್ತಾ ಇತ್ತು ವಯನಾಡಿನ ಹಿಂದಿನ ಪರಿಸ್ಥಿತಿ, ಈಗ ಗುಡ್ಡ ಕುಸಿತ ಆಗಿರುವ ಬಳಿಕ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ಹೆಲಿಕಾಪ್ಟರ್ ಅಲ್ಲಿ ಕ್ಯಾಪ್ಚರ್ ಆಗಿರುವಂತಹ ಸದ್ಯದ ಕೇರಳದ ವಯನಾಡಿನ ಪರಿಸ್ಥಿತಿ. ಈ ಹಿಂದೆ ಇದೇ ಸ್ಥಳದಲ್ಲಿ ಹಚ್ಚ ಹಸಿರು ಕಂಗೊಳಿಸ್ತಾ ಇತ್ತು. 400 ಮನೆಗಳಿತ್ತು, 100 ಜನ ವಾಸ ಮಾಡ್ತಾ ಇದ್ರು, ರಸ್ತೆ ಇತ್ತು, ಮನೆ ಇತ್ತು, ಶಾಲೆ ಇತ್ತು, ಮಕ್ಕಳು ಓಡಾಡ್ತಾ ಇದ್ರು, ಜಮೀನಿತ್ತು, ನದಿ ಇತ್ತು, ನೀರಿತ್ತು. ಆದ್ರೆ ಈಗ ಅಲ್ಲಿನ ಪರಿಸ್ಥಿತಿ ನೋಡಿ, ಎತ್ತ ಕಣ್ಣು ಹಾಯಿಸಿದ್ರು ಕೂಡ ಕೆಸರು ಮಾತ್ರ ನಮಗೆ ಕಾಣಿಸುತ್ತೆ. ಎಲ್ಲೆಲ್ಲೂ ಕೂಡ ನೀರು ತುಂಬಿಕೊಂಡಿರುವಂತಹ ದೃಶ್ಯ ಮಾತ್ರ ಕಾಣಿಸುತ್ತೆ. ಅಲ್ಲೊಂದು ಗ್ರಾಮ ಇತ್ತು, ಮನೆಗಳಿತ್ತು, ಜನ ವಾಸ ಮಾಡ್ತಾ ಇದ್ರು, ಯಾವುದು ಕೂಡ ಪತ್ತೆ ಇಲ್ಲ. ಗುಡ್ಡ ಕುಸಿತ ಪ್ರದೇಶದಲ್ಲಿ ಮಿಲಿಟರಿ ಆಪರೇಷನ್ ಆರಂಭಗೊಂಡಿದೆ. 250 ಸಿಬ್ಬಂದಿಯ ತಂಡದಿಂದ ಕಾರ್ಯಾಚರಣೆ ಆರಂಭಗೊಂಡಿದೆ. ಮತ್ತೊಂದು ತಂಡ ಆಗಮಿಸ್ತಾ ಇರೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ತ್ವರಿತ ಗತಿಯಲ್ಲಿ ಕಾರ್ಯಾಚರಣೆ ಮುಕ್ತಾಯ ಆಗಬೇಕು. ಹಾಗಾಗಿ ಆರ್ಮಿ ಸಪೋರ್ಟ್ ಬೇಕಾಗಿದೆ ಕಾರ್ಯಾಚರಣೆಗೆ. 2 ಭಾಗದಲ್ಲಿ ಸಾವಿನ ಸಂಖ್ಯೆ ಏರಿಕೆ ಆಗೋ ಸಾಧ್ಯತೆ ಇದೆ ಅಂತೆ. 30 ಮಂದಿ ಮುಳುಗು ತಜ್ಞರು, NDRF, SDRF, ಆರ್ಮಿ, ಅಗ್ನಿಶಾಮಕ ದಳ, 2 ಹೆಲಿಕಾಪ್ಟರ್ ನಿರಂತರವಾಗಿ ಸ್ಥಳದಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ. ಈಗ ಮತ್ತೊಂದು ಮಿಲಿಟರಿ ತಂಡ ಸ್ಥಳಕ್ಕೆ ಆಗಮಿಸ್ತಾ ಇರೋ ಬಗ್ಗೆ ಮಾಹಿತಿ ಇದೆ. ನಿನ್ನೆ ಒಂದು ತಂಡ ಆಗಮಿಸಿತ್ತು, ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿತ್ತು. ಈಗ ಮತ್ತೊಂದು ತಂಡ ಆರ್ಮಿ ಕಡೆಯಿಂದ. ಕೇಂದ್ರ, ತಮಿಳುನಾಡು, ಕರ್ನಾಟಕ ಎಲ್ಲರೂ ಕೂಡ ಸಹಾಯ ಹಸ್ತ ಚಾಚಾಗಿದೆ ಕೇರಳಕ್ಕೆ ಸದ್ಯದ ಪರಿಸ್ಥಿತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಹೇಳಿರೋ ಪ್ರಕಾರ ಕೇರಳದಲ್ಲಿ ಇಂಥದ್ದೊಂದು ದುರಂತ ಸಂಭವಿಸಿದೆ. ಈಗ ಅಲ್ಲಿ ಅಗತ್ಯ ಸೌಲಭ್ಯಗಳು ಅಥವಾ ಸೇವೆ ಏನೇ ಬೇಕು ಅಂದ್ರೂ ಕೂಡ ಕರ್ನಾಟಕ ಸದಾ ಸಿದ್ಧವಾಗಿರುತ್ತೆ ಸಹಾಯ ಮಾಡೋದಕ್ಕೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ತಮಿಳುನಾಡು ಸಿಎಂ ಕೂಡ ಕೇರಳ ಸಿಎಂ ಜೊತೆಗೆ ಮಾತನಾಡಿ ನಾವಿದ್ದೀವಿ, ನಿಮ್ಮ ಜೊತೆಗೆ ಸಹಾಯ ಮಾಡ್ತೀವಿ ಅಂದ್ರು. ಅದೇ ರೀತಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆದಿಯಾಗಿ ಕೇಂದ್ರ ಸರ್ಕಾರದ ಎಲ್ಲ ನೆರವು ಕೂಡ ಕೇರಳಕ್ಕೆ ಇರುತ್ತೆ ಅನ್ನುವಂಥ ಘೋಷಣೆ. ಅತಿ ದೊಡ್ಡ ಧೈರ್ಯ ಇದು. ಇಂತಹ ದುರಂತಗಳು ಸಂಭವಿಸಿದರೆ ಒಂದು ರಾಜ್ಯನೇ ತಲ್ಲಣಗೊಂಡಿರುತ್ತೆ. 100 ಜನ ಸಾವಿಗೀಡಾಗಿದ್ದಾರೆ ಅಂತ ಅಂದ್ರೆ ಇಂಥ ನೆರವು ಅಗತ್ಯ ಇರುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ಸದ್ಯ ಕೇರಳದ ವಯನಾಡಿನಲ್ಲೇ ಇದ್ದಾರೆ. ವಿನೋದ್, ಸದ್ಯ ಯಾವ ರೀತಿಯ ಪರಿಸ್ಥಿತಿ, ಕಾರ್ಯಾಚರಣೆ ಆರಂಭಗೊಂಡಿದೆ, ಇವತ್ತು ಯಾವ ರೀತಿ ಬೆಳವಣಿಗೆಗಳಾಗ್ತಾ ಇದೆ ಅಲ್ಲಿ? ಶ್ರುತಿ, ಈಗಾಗಲೇ ಏನೋ ಕಳೆದ 2 ದಿನಗಳಿಂದಲೂ ಕೂಡ ರಕ್ಷಣಾ ಪಡೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿ ದುರಂತ ಸಂಭವಿಸಿರುತ್ತೆ. ಅದರಲ್ಲೂ ಕೂಡ ಕೇರಳದ ವಯನಾಡಿನ ಚೂರಲ್ಮಲೆ ಮತ್ತು ಮೊಂಡಕಾಯಿ ಈ 2 ಗ್ರಾಮಗಳು ಕೂಡ ಸಂಪೂರ್ಣವಾಗಿ ನೀರಿನಿಂದ ಕೊಚ್ಚಿ ಹೋಗಿರುವಂತದ್ದು. ನಿಜಕ್ಕೂ ಕೂಡ ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಈಗಾಗಲೇ ಮತ್ತಷ್ಟು ರಕ್ಷಣಾ ಕಾರ್ಯ ಕೂಡ ಆರಂಭ ಆಗಿದೆ. ಬಹಳ ಪ್ರಮುಖವಾಗಿದ್ರೆ ಈಗಾಗಲೇ 250ಕ್ಕೂ ಹೆಚ್ಚು ಮನೆಗಳು ನೀರಿನಲ್ಲಿ
ಕೊಚ್ಚಿ ಹೋಗಿರುವಂತದ್ದು. ಈಗಾಗಲೇ 100ಕ್ಕೂ ಹೆಚ್ಚು ಜನರನ್ನ ಮೃತಪಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಈಗಾಗಲೇ ಏನು ಮೊಂಡೆಕಾಯಿ ಗ್ರಾಮದಲ್ಲಿರುವಂತಹ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರದಲ್ಲಿ ಇಡಲಾಗಿದೆ. ಈಗಾಗಲೇ ಸ್ಥಳಕ್ಕೆ ಅಧಿಕಾರಿಗಳಿರ್ಬೋದು, ಸ್ವಯಂ ಸೇವಕರಿರ್ಬೋದು, ಪ್ರತಿಯೊಬ್ರು ಕೂಡ ಸ್ಥಳಕ್ಕೆ ಬಂದು ಮತ್ತಷ್ಟು ಅಂದ್ರೆ ಈಗಿರುವಂತಹ ಟಾಸ್ಕ್ ಅಂತಂದ್ರೆ ಇಲ್ಲಿ ಕಾಫಿ ಎಸ್ಟೇಟ್ ನಲ್ಲಿರುವಂತಹ ಸಾಕಷ್ಟು ಜನರಿದ್ದಾರೆ, ಅವರನ್ನ ರೆಸ್ಕ್ಯೂ ಮಾಡುವಂತಹ ಕಾರ್ಯಾಚರಣೆ ಇವತ್ತಿಂದ ಆರಂಭ ಆಗುತ್ತೆ. ಈಗಾಗಲೇ ಬೆಳಗ್ಗೆಯಲ್ಲಿ ಕೂಡ ಸ್ಥಳಕ್ಕೆ NDRF ಇರ್ಬೋದು, SDRF ತಂಡಗಳು ಎಲ್ಲರೂ ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಸ್ಥಳಕ್ಕೆ ಬಂದು ಬೇಕಾದಂತಹ ಈಗಾಗಲೇ ಸಿದ್ಧತೆಗಳ ಮಾಡಿಕೊಂಡು ಮತ್ತಷ್ಟು ಏನು ಆ ನದಿಯ ದಡದ ಪಕ್ಕದಲ್ಲಿರುವಂತಹ ಜನರನ್ನ ಮತ್ತೆ ಸುರಕ್ಷಿತ ಸ್ಥಳಕ್ಕೆ ಕರೆತರುವಂತಹ ಕಾರ್ಯಾಚರಣೆ ಈಗಾಗಲೇ ಆರಂಭ ಆಗಿದೆ. ಸುಮಾರು 50ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ಗಳು ಈ ಒಂದು ಕಾರ್ಯಾಚರಣೆ ಭಾಗಿಯಾಗಿದೆ. ಕ್ಷಣಕ್ಕೂ ಕೂಡ ಅಂದ್ರೆ ಈಗ ಇಲ್ಲಿ ಮಳೆ ರಾತ್ರಿ ಕೂಡ ಸಾಕಷ್ಟು ಜೋರಾಗಿದ್ದು, ಈಗ ಬೆಳಿಗ್ಗೆಯಿಂದ ಮಳೆ ಸ್ವಲ್ಪ ಕಡಿಮೆ ಆಗಿರೋ ಕಾರಣಕ್ಕಾಗಿ ರಕ್ಷಣಾ ಕಾರ್ಯ ಈಗಾಗಲೇ ಆರಂಭಗೊಂಡಿದೆ. ಇನ್ನು ನದಿ ಮಟ್ಟ ಮತ್ತೆ ಮಳೆಯ ನೀರಿನಿಂದ ಕೂಡ ಸಾಕಷ್ಟು ನೀರಿರ್ಬೋದು, ಎಲ್ಲವೂ ಕೂಡ ಸಾಕಷ್ಟು ಕೊಚ್ಚಿ ಹೋಗಿರುವಂತದ್ದು, ಸಾಕಷ್ಟು ಅನಾಹುತ ಈ 2 ಗ್ರಾಮಗಳಲ್ಲಿ ಸಂಭವಿಸುವಂತದ್ದು ಸುದ್ದಿ. ವಿನೋದ್, ನಿನ್ನೆ ತಾನೇ ನಾ ಗಮನಿಸ್ತಾ ಇದ್ದಂಗೆ 57 ಸೆಂಟಿಮೀಟರ್ ಮಳೆ ಕಳೆದ 1 ವಾರದಿಂದಲೂ ಕೂಡ ನಿರಂತರವಾಗಿ ಮಳೆ. ಬಟ್ ಈಗ ಮಳೆ ಕೊಂಚ ಬಿಡುವು ಕೊಟ್ಟರೂ ಕೂಡ ಕಾರ್ಯಾಚರಣೆಗೆ ಒಂದಷ್ಟು ಅಡೆತಡೆಗಳಿದೆ ಅಂತ. ಕಾರಣ ಅಲ್ಲಿ ನದಿ ಇತ್ತು, ನದಿ ನೀರಿನ ರಭಸ ಕೂಡ ಹೆಚ್ಚಳವಾಗಿದೆ. ಯಾವುದೇ ಕ್ಷಣದಲ್ಲಾದ್ರೂ ಮತ್ತೆ ಗುಡ್ಡ ಕುಸಿತ ಆಗುವಂತಹ ಆತಂಕ. ಇಂಥ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಕಾರ್ಯಾಚರಣೆಗೆ ಏನಾದ್ರೂ ಅಡೆತಡೆ ಆಗ್ತಾ ಇದೆಯಾ? ಸದ್ಯಕ್ಕೆ ಕಾರ್ಯಾಚರಣೆಗೆ ಯಾವುದೇ ಅಂದ್ರೆ ಮಳೆ ಬಂದ್ರೂ ಕೂಡ ಮಳೆಯಲ್ಲೂ ಕೂಡ NDRF ಇರ್ಬೋದು, SDRF ತಂಡದ ಸಿಬ್ಬಂದಿಗಳು ಈಗಾಗಲೇ ಕಾರ್ಯಾಚರಣೆ ಆರಂಭಿಸಿರುವಂತದ್ದು. ಮೊಂಡೆಕಾಯಿ ಮತ್ತು ಚೂರಲ್ಮಲೆ ಗ್ರಾಮ ಏನಿದೆ ಅಲ್ಲಿ ಈಗಾಗಲೇ ಸ್ಕೂಲು, ಮನೆಗಳು ಎಲ್ಲವೂ ಕೂಡ ನೀರಿನಲ್ಲಿ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಸುಮಾರು 200 ಮನೆಗಳನ್ನ ಈಗಾಗಲೇ ನೀರಿನಿಂದ ಕೊಚ್ಚಿ ಹೋಗಿರುವಂತದ್ದು. ಈಗಾಗಲೇ ನಿನ್ನೆ ಕೂಡ 250ಕ್ಕೂ ಹೆಚ್ಚು ಜನರು ಕಣ್ಮರೆಯಾಗಿರುವಂತಹ ಮಾಹಿತಿಗಳು ಲಭ್ಯ ಆಗಿರೋ ಕಾರಣಕ್ಕಾಗಿ ಇವತ್ತು ಯಾರೆಲ್ಲ ಮಿಸ್ಸಿಂಗ್ ಆಗಿದ್ದಾರೆ ಅವರನ್ನ ಹುಡುಕಬೇಕು, ಜೊತೆಗೆ ಅವರು ಬದುಕಿದ್ದ ಸಂದರ್ಭದಲ್ಲಿ ಅವರನ್ನ ಹೇಗೆ ಸುರಕ್ಷಿತ ಸ್ಥಳಕ್ಕೆ ಕರ್ಕೊಂಡು ಬರಬೇಕು, ಈ ರೀತಿಯಾದಂತಹ ಟಾಸ್ಕ್ಗಳು ಇವತ್ತು ಆ ಸಿಬ್ಬಂದಿಗಳ ಮುಂದೆ ಇರುವಂತದ್ದು. ಸೊ ಹೀಗಾಗಿ ಸದ್ಯ ಬೆಳಗ್ಗೆಯಿಂದಲೂ ಕೂಡ ವರ್ಣ ಸಾಕಷ್ಟು ಬಿಡುವನ್ನ ಕೊಟ್ಟಿದ್ದಾರೆ. ಸೊ ಹೀಗಾಗಿ ರಕ್ಷಣಾ ಕಾರ್ಯ ಸದ್ಯಕ್ಕೆ ಆರಂಭ ಆಗಿದೆ. ಸೊ ಇಲ್ಲಿ ಮುಂದಿನ ದಿನಗಳಲ್ಲಿ ಇವತ್ತು ಕೂಡ ಎಷ್ಟು ಮೃತದೇಹಗಳನ್ನ ಹೊರಕ್ಕೆ ತರ್ತಾರೆ ಮತ್ತೆ ಕಣ್ಮರೆ ಆಗಿರೋರನ್ನ ಯಾವ ರೀತಿಯಾಗಿ ಪತ್ತೆ ಹಚ್ಚಿರೋದು ಕೂಡ ಈಗ ದೊಡ್ಡ ಮಟ್ಟದ ಟಾಸ್ಕ್ ಆಗಿರುವಂತದ್ದು ಸುದ್ದಿ. ಓಕೆ ವಿನೋದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.